ಜಮ್ಮು ಕಾಶ್ಮೀರದ ಡಿಸಿಎಂ ಅವರ ಮೇಲೆ ಫೈರಿಂಗ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಡಿಸಿಎಂ ಮೇಲೆ ದುಷ್ಕರ್ಮಿಗಳಿಂದ ಫೈರಿಂಗ್ ನಡೆದಿದೆ. ಜಮ್ಮು ಕಾಶ್ಮೀರದ ಡಿಸಿಎಂ ಆಗಿರುವಂತಹ ಸುರಿಂದರ್ ಚೌಧರಿ ಅವರಿಗೆ ಗಾಯಗಳಾಗಿದೆ. ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮದುವೆ ಸಮಾರಂಭದಲ್ಲಿ ದುಷ್ಕರ್ಮಿಗಳಿಂದ ಫೈರಿಂಗ್ ಆಗಿದೆ. ಜಮ್ಮು ಕಾಶ್ಮೀರದ ರಾಯಲ್ ಪಾರ್ಕ್ ಹೋಟೆಲ್ ಏನಿದೆ ಅಲ್ಲ, ಅಲ್ಲಿ ಶಂಕಿತ ಆರೋಪಿ ಕಮಲ್ ಜಾಂಬಲ್ ಅನ್ನುವಂತಹ ವ್ಯಕ್ತಿಯಿಂದ ಅರೆಸ್ಟ್ ಮಾಡಲಾಗಿದೆ. ಆ ವ್ಯಕ್ತಿ ಈಗ ನೇರವಾಗಿ ಆ ವ್ಯಕ್ತಿಯಿಂದ ದಾಳಿ ಆಗಿರುವಂತಹ ಪರಿಣಾಮ ನೀವು ಜಮ್ಮು ಕಾಶ್ಮೀರದ ಡಿಸಿಎಂ ಆಗಿರುವಂತಹ ಸುರೇಂದರ್ ಚೌಧರಿಯನ್ನ ಗಾಯಾಳು ಮಾಡಿರುವಂತಹ ಫೈರಿಂಗ್ ಮಾಡಿರುವಂತಹ ವ್ಯಕ್ತಿಯ ಮೇಲೆ ದಾಳಿ ಮಾಡ್ತಾ ಇರುವಂತಹ ಜನರನ್ನು ನೋಡ್ತಾ ಇದ್ದೀರಾ. ಯಾವ ಕಾರಣಕ್ಕಾಗಿ ದಾಳಿ ಆಯಿತು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಫೈರಿಂಗ್ ಅನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಫಾರೂಕ್ ಅಬ್ದುಲ್ಲಾ ಎದುರುಗಡೆನೆ ಇರ್ತಾರೆ. ಅವರ ಎದುರುಗಡೆನೆ ಡಿಸಿಎಂ ಸುರೇಂದ್ರ ಚೌಧರಿ ಅವರ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತಿದ್ದ ನಂತರ ಆ ವ್ಯಕ್ತಿಯನ್ನ ಹಿಡಿದು ಪೊಲೀಸರು ಮತ್ತೆ ಅಲ್ಲಿರುವಂತಹ ಜನರು ಧಳಿಸ್ತಾರೆ. ಅದಾದ ಮೇಲೆ ಆ ವ್ಯಕ್ತಿನ ತಮ್ಮ ಸುಪರ್ದಿಗೆ ಪಡ್ಕೊಳ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಇದೇ ವ್ಯಕ್ತಿ ಫೈರಿಂಗ್ ಅನ್ನ ಮಾಡಿರುವಂತಹ ವ್ಯಕ್ತಿ. ಜಮ್ಮು ಕಾಶ್ಮೀರದ ಡಿಸಿಎಂ ಆಗಿರುವಂತಹ ಸುರೇಂದ್ರ ಚೌಧರಿಗೆ ಈಗ ಗಾಯಗಳಾಗಿದೆ. ಸದ್ಯ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅವರ ಜೊತೆಗೆ ಫಾರೂಕ್ ಅಬ್ದುಲ್ಲಾ ಅವರು ಸಹ ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಜನರು ಅವರಿಂದ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.